ಹರಹೆ ಓಂ. ಎಲ್ಲರಿಗೆ ನಮಸ್ಕಾರ. ಕರ್ಮಫಲ ಪ್ರತಿನಿತ್ಯ ಒಂದು ಸಣ್ಣ ಕಥೆ ಮುಖಾಂತರ ಸಮಾಜಕ್ಕೆ ಏನಾದರೂ ನಾನು ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕರ್ಮಫಲ ಮನುಷ್ಯಗೆ ತಪ್ಪಿದ್ದಲ್ಲ. ಜೈಸಾ ಕರ್ಮ ಕರೇಗಾ ವೈಸಾ ಫಲ ದೇಗಾ ಭಗವಾನ್. ಯಹ ಗೀತಾ ಕಾ ಜ್ಞಾನ. ಇದು ಭಗವದ್ಗೀತೆಯ ಜ್ಞಾನ ಕೂಡ. ನಾವು ಕರ್ಮಫಲದ ಬಗ್ಗೆ ಬಹಳ ಜಾಗೃತರಾಗಿರಬೇಕು. ಒಂದು ಕಥೆ ಬರ್ತದೆ, ಸಣ್ಣ ಬಾಲಕ ನದಿಯಲ್ಲಿ ಮೀನ ಹಿಡ್ಕೋತ ಕೂತಿರ್ತಾನೆ. ಸಾಯಂಕಾಲದವರೆಗೆ ಅವನಿಗೆ ಒಂದು ಮೀನ ಸಿಗೋದಿಲ್ಲ. 4 ಗಂಟೆಗೆ ಒಂದು ಮೀನ ಸಿಗ್ತದೆ ದೊಡ್ಡದು. ಬಹಳ ಸಂತೋಷ ಪಡ್ತಾನೆ. ಮನೆಯಲ್ಲಿ ವೃದ್ಧ ತಂದೆ ತಾಯಿರ್ತಾರೆ, ಅವ್ರಿಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅಂಥೇಳಿ ಭಾವನೆಯಲ್ಲಿಂದ ಆ ಮೀನನ್ನು ತೊಗೊಂಡು ಗಡ್ಡಿಗೆ ಬರ್ತಾ ಇರ್ತಾನೆ. ಒಬ್ಬ ಪೈಲ್ವಾನ್ ಬರ್ತಾನೆ. ಆ ಮೀನ ನನಗೆ ಕೊಡು. ಅವ ಅಂತಾನೆ, ಇಲ್ಲ ನಾನು ಬೆಳಗ್ಗೆ ನಡೆದು ಬಿದ್ದೀನಿ, ಒದ್ದಾಡೀನಿ, ಈಗ ಒಂದು ಸಿಕ್ಕದ, ಅದು ಮನೆಯಲ್ಲಿ ಹೋಗಿ ವೃದ್ಧರು ಇದ್ದಾರೆ ತಂದೆ ತಾಯಿ, ಅವ್ರಿಗೆ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು, 2 ದಿವಸದಿಂದ ನಮ್ಮದು ಊಟನೂ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಎದುರು ಮಾತಾಡ್ತೇನೆ ಅಂತೇಳಿ ಒಂದೇಟು ಹೊಡೆದು ಆ ಮೀನನ್ನು ಕಸ್ಕೊಳ್ತಾನೆ. ತಾನು ಆ ಮೀನನ್ನು ತೊಗೊಂಡು ಹೋಗ್ತಾನೆ. ಹೋಗುವಾಗ ಹಾದಿಯಲ್ಲಿ ಒಂದು ಸ್ವಲ್ಪ ಕಡಿತದೆ. ಕಡಿದ ತಕ್ಷಣ ಅದು ಏನು ಮಾಡ್ತಾನೆ ಅಂತೇಳಿ ಸ್ವಲ್ಪ ಅರಿಶಿಣ ಅದೇನೋ ಹಚ್ತಾನೆ. ಅದನ್ನು ಮೀನನ್ನು ಅಡುಗೆ ಮಾಡಿ ಊಟ ಮಾಡ್ತಾನೆ. ಮರುದಿವ್ಸ ಮುಂಜಾನೆ ಆ ಮೀನ ಕಡದ ಭಾಗ ಎಲ್ಲ ಉಬ್ಬಿ ಬಹಳ ಬಾಧೆ ಆಗ್ತದೆ. ಡಾಕ್ಟ್ರ್ ಹತ್ರ ಹೋಗ್ತಾನೆ, ಏನ್ರಿ ಇದು ನನಗೊಂದು ಸ್ವಲ್ಪ ಸಣ್ಣ ಮೀನ ಕಳೆದಿದ್ದೇನೆ, ಅವನ ಇಷ್ಟೆಲ್ಲ ಆಗ್ಯದ ನೋಡ್ರಿ ಅಂತ. ಅದೇನು ಮಾಡೋದಿಲ್ಲ ಅಂತ ಐಡಿಯಾನ ಅದು ಹಚ್ಚಿ ಪಟ್ಟಿ ಗಿಟ್ಟಿ ಕಟ್ತಾರೆ. ಏನೂ ಆಗೋದಿಲ್ಲ. ಒಂದು ದಿವಸ ಆದಮೇಲೆ ಇನ್ನೂ ಹೆಚ್ಚು ಬೇನೆ ಆಗಿಬಿಡ್ತದೆ. ಅದೆಲ್ಲ ಕರ್ರಗೆ ಕಪ್ಪಾಗಿಬಿಡ್ತದೆ. ಅವಾಗ ಡಾಕ್ಟ್ರ್ ಹತ್ರ ಹೋದ್ರೆ ಹೇಳ್ತಾನೆ, ಇದು ದೊಡ್ಡ ದವಾಖಾನಿಗೆ ಹೋಗಬೇಕು, ಇಲ್ಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ದೊಡ್ಡ ದವಾಖಾನಿಗೆ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ, ಇದು ಪಾಯ್ಸನ್ ಆಗಿಬಿಟ್ಟದೆ, ಇಲ್ಲಿವರೆಗೆ ಕೈ ಕಟ್ ಮಾಡಬೇಕು, ಇಲ್ಲಾಂದ್ರೆ ನಾಳೆಗಾದ್ರೆ ಇಲ್ಲಿ ಕಟ್ ಮಾಡಬೇಕಾಗ್ತದೆ, ಜಾಗ್ರತೆ ಅಂತ ಹೇಳ್ತಾರೆ. ಗಾಬರಿಯಾಗಿ ಗುರುಗಳ ಹತ್ರ ಬರ್ತಾನೆ. ತಮ್ಮ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ ಯಾಕೆ ನನಗೆ ಹೀಗಾಯಿತು ನೋಡ್ರಿ, 2-3-4 ದಿವಸದಾಗ ಇಷ್ಟೆಲ್ಲ ಡೆವಲಪ್ ಆಯಿತು ಅಂಥೇಳಿ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ಯಾರಿಗಾನು ತೊಂದರೆ ಕೊಟ್ಟಿದ್ದೇನೆ, ಯಾರಿಗಾದ್ರೂ ಏನು ಹಿಂಸೆ ಮಾಡಿದ್ದೇನೆ ಅಂದ್ರೆ, ಏನೂ ಇಲ್ಲರಿ, ನಾನೇನು ಮಾಡೋದಿಲ್ಲ, ನನ್ನ ಕೆಲಸದಾಗ ನಾನಿದ್ದೀನಿ, ನಾ ಯಾರಿಗೇನು ತೊಂದರೆ ಕೊಟ್ಟಿಲ್ಲ, ಇಲ್ಲ ಜ್ಞಾಪಕ ಮಾಡ್ಕೋ ಚೆನ್ನಾಗಿ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಜ್ಞಾಪಕ ಮಾಡ್ಕೋತಾನ. ನಾನು 4 ದಿವಸ ಕೆಳಗೆ ಒಬ್ಬ ಹುಡುಗಿಗೆ ಹೊಡೆದು ಮೀನ ಕಸ್ಕೊಂಡಿದ್ದೆ. ಓಹೋ, ಅದರದೇ ನೋಡಿದ್ದು ಫಲ. ಆ ಹುಡುಗ ಹೋಗಿ ಕೇಳು ಅಂತ ಹೇಳ್ತಾರೆ. ಆ ಹುಡುಗ ಹೋಗಿ ಕೇಳ್ತಾನೆ, ಏನಪ್ಪ ಏನು ಮಾಡಿದಿ, ನನಗೆ ಸಣ್ಣ ಮೀನ ಕಡ್ದಿದ್ದೇನೋ, ಇಷ್ಟೆಲ್ಲ ಆಗಿಬಿಟ್ಟದ, ಕೈ ಹೋಗ್ಲಿಕ್ಕತ್ತದ, ನೀ ಏನು ಮಾಡಿಸಿದ್ದೇನೋ. ನಾ ಏನು ಮಾಡ್ತೀನಿ ರೀ, ನಾನು ಸಣ್ಣ ಹುಡುಗ, ನೀವು ಪೈಲ್ವಾನ್ರು, ನಾನು ನಿಮ್ಗೆ ಏನು ಮಾಡ್ಲಿಕ್ಕಾಗ್ತದೆ, ನಾ ಭಗವಂತಕ್ಕೆ ಪ್ರಾರ್ಥನೆ ಮಾಡಿ ಮ್ಯಾಲೆ ಕೇಳಿದೆ, ಹೇ ಭಗವಂತ, ನಾನು ಇವತ್ತು ಉಪವಾಸ ಮಲ್ಕೊಂಡ್ರು ಪರವಾಗಿಲ್ಲ, ಏನು ಮಾಡ್ತೀರಿ, ಕಸ್ಕೊಂಡು ಹೋದ ಅಂಥೇಳಿ ನಾನು ಅಷ್ಟೇ ಅತ್ತಗೆ ಪ್ರಾರ್ಥನೆ ಮಾಡಿದ್ದೆ. ಓಹೋ, ಅಲ್ಲಿದೊಂದು ದೆಬ್ಬೆ ಬಿದ್ದಿರ್ಬೋದು ಅಂಥೇಳಿ ಅವತ್ತು ಅನ್ಕೋತಾನ. ಇದೊಂದು ಕಥೆ ಇರ್ಬೋದು. ಕಥೆಯನ್ನು ನಾವು ಆ್ಯಸ್ ಇಟ್ ಈಸ್ ನೋಡಬಾರ್ದು, ಅದ್ರ ಹಿಂದೆ ನೀತಿ, ಅದರಿಂದ ಸಂದೇಶ ನೋಡಬೇಕು. ಇದೇ ಪ್ರಕಾರ ರಾಜಸ್ಥಾನದಲ್ಲಿ ಒಂದು ಭವಾನಸ್ ಜರ್ನಲ್ ಅಂಥೇಳಿ ಒಂದು ಇಂಗ್ಲೀಷ್ ಮಾಸಪತ್ರಿಕೆಯಲ್ಲಿ ಬಹಳ ದಿನಗಳ ಹಿಂದೆ ಓದಿದ್ದು ಕಥೆ. ನನಗೊಬ್ರು ಓದಿ ತೋರಿಸಿದ್ದು, ನನಗೆ ಇಂಗ್ಲೀಷ್ ಬರೋದಿಲ್ಲ, ಅವ್ರು ಓದಿ ತೋರಿಸಿದೆ. ಅವ್ರು ಹೇಳಿದ್ರು ಕಥೆ. ಆ ಸಾರಾಂಶ ಏನಪ್ಪ ಅಂತಂದರೆ, ಜಸ್ಲೋಕ್ ಆಸ್ಪತ್ರೆಗೆ ಒಬ್ಬ ಹುಡುಗ ಕ್ಯಾನ್ಸರ್ಲಿಂದ ಬಳಲ್ತಿರ್ತಾನೆ. ತಂದೆ ತಾಯಿ ಬಹಳ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಏನೂ ಆಗೋದಿಲ್ಲ. ಇನ್ನೇನು ಲಾಸ್ಟ್ ಸಾಯೋ ದಿನ 1 ದಿವಸ ಮೊದಲ ಆ ತಾಯಿ ಊರಿಗೆ ಹೋಗಿರ್ತಾಳೆ, ಹಣ ಎಲ್ಲ ಆಗೋಯ್ತು, ಏನಾದರೂ ಯಾರಿಗಾದರೂ ಕೇಳಿ ಸ್ವಲ್ಪ ರೊಕ್ಕ ತರೋಣ ಅಂಥೇಳಿ. ಆ ಮಗ ತಂದಿಗೆ ಕೇಳ್ತಾನೆ, ಅಪ್ಪ ನನಗೊಂದು ಆ್ಯಪಲ್ ಬೇಕು ಅಂಥೇಳಿ. ತಂದಿಗೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕಪ್ಪ ಅಳ್ತಾ ಇದ್ದಿ ಅಂದ್ರೆ, ಏನು ಹಣ ಇಲ್ಲಪ್ಪ, ಏನೂ ರೊಕ್ಕ ಇಲ್ಲ, ಅಮ್ಮ ಹೋಗಿದ್ದ ತರಲಿಕ್ಕೆ, ಯಾರಾದರೂ ಏನಾದರೂ ಕೇಳಿ ಬರಲಿಕ್ಕೆ, ಬರ್ಬೋದು, ಇಷ್ಟರಾಗೆ ಬರೋಣ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಮಗು ಹೇಳ್ತದ, ಏನು ಇಲ್ಲೇ ನಿನ್ನ ಹತ್ರ ಅಂದ್ರೆ, ಏನಿಲ್ಲಪ್ಪ ರೊಕ್ಕ ಎಲ್ಲ ಆಗೋಯ್ತು ಅಂತ. ನಾನು ಯಾರು ಗುರ್ತು ಹಿಡ್ದೇನೋ ಅಂತ ಕೇಳ್ತಾನೆ. ಹೀಗ್ಯಾಕೆ ಮಾತಾಡ್ತಿದ್ದೆಪ್ಪ ನೀನು ನನ್ನ ಮಗ ಅಂತಾನೆ. ಅಲ್ಲಲ್ಲ, ನಾನು ನಿನಗೆ ಬಹಳ ವರ್ಷ ಕೆಳಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ನಿಮ್ಮ ಮನೆ ಒಳಗೆ ನಾನು ಕಿರಾಯ ಇದ್ದೆ, ನಾನು ನಿಮ್ಮ ಮನೆಯಲ್ಲೇ ಸತ್ತೆ, ಇದೆಲ್ಲ ಧ್ಯಾಸ ಮಾಡ್ಕೊ ಅಂತ ಹೇಳ್ತಾನೆ. ಅದೆಲ್ಲ ಧ್ಯಾಸ ಬರ್ತದೆ. ಆ 2 ಲಕ್ಷ ರೂಪಾಯಿ ನನ್ನ ಮಕ್ಕಳಿಗೆ ಕೊಡಂತ ಕೊಟ್ಟಿದ್ದೆ, ನೀ ಕೊಟ್ಟಿಲ್ಲ. ಹೌದು ಕೊಟ್ಟಿಲ್ಲ, ನಾನೇ ನೋಡಿ ನಿನ್ನ ಹೊಟ್ಟೆಯೊಳಗೆ ಹುಟ್ಟೀನಿ ಅಂತ ಹೇಳ್ತಾನೆ. ಇದು ನಂಬರಿ ಬಿಡ್ರಿ, ವಾಸ್ತವ ಕಥೆ. ಜಸ್ಲೋಕ್ ಆಸ್ಪತ್ರೆಯಲ್ಲಿ ಆಗಿದ್ದು ಅಂಥೇಳಿ ಆ ಭವನ್ಸ್ ಜರ್ನಲ್ದಲ್ಲಿ ಬರೆದಿದ್ದು. ಆ ಮಗು ಹೇಳಿ ಪ್ರಾಣ ಬಿಡ್ತದೆ. ಅದಕ್ಕೆ ನಮ್ಮ ಹಿರಿಯರು ಅವಾಗವಾಗ ಅಂತಿರ್ತಾರೆ, ಯಾವ ಜನ್ಮದ ಕರ್ಮಪ್ಪ, ವೈರಿಯಾಗಿ ಹುಟ್ಟಾನ ನಮ್ಮ ಮಗ, ನಮಗೆ ಕಾಡಿಸ್ಲಿಕ್ಕತ್ತಾನ, ಸತಾಸ್ಲಿಕ್ಕತ್ತಾನ, ಭಯಂಕರ ತ್ರಾಸು ಕೊಡ್ಲಿಕ್ಕತ್ತಾನ, ಅಕಾಲ ಮರಣ ಆಗಿಬಿಡ್ತದೆ, ಕುಡಿದು ಮಾಡಿ ಭಯಂಕರ ತ್ರಾಸು ಕೊಟ್ಟು ಸತ್ತು ಹೋಗ್ತಾರೆ. ಇವೆಲ್ಲ ಕರ್ಮಫಲಗಳು. ನಮಗೆ ಬಹಳ ವಿಷಯಗಳು ಗಹನೋಗತಿ. ಗೀತಾ ಒಳಗೆ ಹೇಳಿದಂಗೆ ಈ ಬ್ರಹ್ಮಾಂಡದ ವಿಷಯ ಬಹಳ ಗಹನವಾಗಿದ್ದು, ನಮಗೆ ತಿಳಿಯೋದಿಲ್ಲ. ನಂಬರಿ ಬಿಡ್ರಿ, ಇಂಥ ಅನೇಕ ಕಥೆಗಳ ರೂಪದಿಂದ ಬರ್ತದೆ. ಕಾರಣ ಕರ್ಮಫಲನ ನಾವು ಬಹಳ ಜಾಗೃತಿಯಿಂದ ಜೀವನ ಮಾಡಬೇಕು, ನಮ್ಮ ಸನ್ಮಾರ್ಗದಲ್ಲಿ ನಡಿಬೇಕು. ನಮಗೊಬ್ಬರಿಗೆ ಸಹಾಯ ಮಾಡೋದಾಗಲಿಲ್ಲ ಅಂದರೆ ತೊಂದರೆಯನ್ನು ಕೊಡಬಾರ್ದು. ಈ ರೀತಿ ಒಂದು ನಮ್ಮ ಜೀವನ ಇರಬೇಕು. ನಮ್ಮ ಮಕ್ಕಳಿಗೆ ಸಹಿತ ಇದನ್ನು ಹೇಳಬೇಕು, ನಾವು ಸನ್ಮಾರ್ಗದಲ್ಲಿ ನಡಿಬೇಕು. ಇದೇ ನಮಗೆ ಗೀತೆಯ ಜ್ಞಾನ. ಪ್ರತಿನಿತ್ಯ ನಮ್ಮ ಜೀವನನ ರಿಯಲೈಸ್ ಮಾಡ್ಕೋತಿರಬೇಕು.
ಹಿಂದೆ ತಿರುಗಿ ನೋಡಬೇಕು. ಅದು ಸಿಂಹಾವಲೋಕನೆ ಅಂತಾರೆ. ನಾವು ಇವತ್ತಿನವರೆಗೆ ನಮಗೆ 50 ಆಯ್ತು, 60 ಆಯ್ತು, 70 ವಯಸ್ಸಾಯಿತು, ನಾವು ನಡೆದು ಬಂದ ದಾರಿ ಸರಿಯಾಗಿದ್ದಿದ್ದ ಅಲ್ಲ, ನಾವು ಮೇಲಿನ ವಿಷಯವಾಗಿ ಏನನ್ನು ಚಿಂತೆ ಮಾಡ್ತಾ ಇದ್ದೇವೆ ಇಲ್ಲ, ಈ ಭಾವನೆ ಪ್ರತಿನಿತ್ಯ ನಾವು ಆಲೋಚನೆ ಮಾಡ್ತಾ ಇರಬೇಕು. ಇದೇ ನಮ್ಮ ಧರ್ಮ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.